ಇವತ್ತು ಇನ್ಸ್ಟೆಂಟ್ ರವೆ ದೋಸೆ ಮತ್ತು ಕಾಯಿ ಚಟ್ನಿ ಮಾಡೋದಕ್ಕೆ ರೆಡಿ ಮಾಡ್ಕೊಂಡಿದ್ದೀನಿ. ನಾನು ಈ ಗ್ಲಾಸಲ್ಲಿ 2 ಗ್ಲಾಸಷ್ಟು ರವೆ ತಗೊಂಡಿದ್ದೀನಿ. ರವೆ ಮುಳುಗಷ್ಟು ನೀರು ಹಾಕಿ ಈಗ ರವೆ ಮುಳುಗಷ್ಟು ನೀರು ಹಾಕಿದ್ದೀನಿ. ಇದನ್ನ ಒಂದು 10 ನಿಮಿಷ ನೆನೆಯಕ್ಕೆ ಹಾಗೆ ಬಿಡ್ತೀನಿ. ಅಷ್ಟರಲ್ಲಿ ನಾನು ರೆಡಿ ಮಾಡಿರೋ ಐಟಮ್ ಇಂದ ಚಟ್ನಿನ ರೆಡಿ ಮಾಡ್ಕೊತೀನಿ. ಚಟ್ನಿಗೆ ನಾನು ಹಸಿಮೆಣಸಿನಕಾಯಿ, 7 ರಿಂದ 8 ಬೆಳ್ಳುಳ್ಳಿ ಹೆಸಳು, ರುಚಿಗೆ ಸ್ವಲ್ಪ ಉಪ್ಪು, ಒಂದು ಸ್ವಲ್ಪ ಹುಣಸೆ ಹಣ್ಣು, ತೆಂಗಿನಕಾಯಿ ಚೂರುಗಳು, ಹುರ್ಗಡ್ಲೆ, ಕೊತ್ತಂಬರಿ ಸೊಪ್ಪು ಮತ್ತು ಕರಿಬೇವು. ಇದಿಷ್ಟು ಚಟ್ನಿ ರುಬ್ಕೊಳ್ಳೋದಕ್ಕೆ. ಕಾಯಿ ಚಟ್ನಿ ರೆಡಿಯಾಗಿದೆ. ಈಗ ನೆನೆಸಿರೋ ಈ ರವೆನ ರುಬ್ಕೋಬೇಕು. ರುಬ್ಕೊಂಡಿರೋ ರವೆನ ಬೌಲಿಗೆ ಹಾಕೋತಾ ಇದ್ದೀನಿ. ರುಬ್ಬಿರೋ ಹಿಟ್ಟಿಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ದೋಸೆ ಹಿಟ್ಟು ರೆಡಿಯಾಗಿದೆ. ಈಗ ಕಾದಿರೋ ತವಾಗೆ ದೋಸೆ ಹಿಟ್ಟನ್ನು ಹಾಕ್ತಾ ಇದ್ದೀನಿ. ಎಣ್ಣೆ ಹಾಕಿ ದೋಸೆನ 2 ಸೈಡ್ ಕೂಡ ಬೇಯಿಸ್ಕೋಬೇಕು. ದೋಸೆ ಜೊತೆ ಕಾಯಿ ಚಟ್ನಿ, ಸ್ವಲ್ಪ ತುಪ್ಪ ಹಾಕಿದ್ದೀನಿ. ತಿಂದು ನೋಡಿ, ಕಾಮೆಂಟಲ್ಲಿ ಹೇಗಿತ್ತು ಅಂತ ತಿಳಿಸಿ.